ನಮಸ್ಕಾರ. ನಾವಿವತ್ತು ಬಹಳ ಒಂದು ಮಹತ್ವದ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಇಂಡಿ ಎಂಪೈರ್ ಆಫ್ ದಿ ಗಾಡ್ ಕಿಂಗ್ ಅನ್ನುವಂತಹ ಒಂದು ಮಹತ್ವದ ಕೃತಿ ಬಿಡುಗಡೆ ಒಂದು ಸಮಾರಂಭದಲ್ಲಿ ನಾವಿದ್ದೇವೆ. ಈ ಕೃತಿಯ ಕರ್ತೃ ಯಾರು ಅಂತಂದರೆ ನಮ್ಮ ವಿಜಯನಗರ ಸಾಮ್ರಾಜ್ಯದ 20ನೇ ಒಂದು ಸಂತತಿಯಾದಂತಹ ತಿರುಮಲ ದೇವರಾಯ ಅವರು ಬರೆದಂತಹ ಈ ಕೃತಿ. ಈ ಕೃತಿಯ ಕರ್ತೃವಿನ ತಂದೆ ನಮ್ಮ 19ನೇ ಒಂದು ಸಂತತಿಯಾದಂತಹ ಕೃಷ್ಣದೇವರಾಯ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ನಾವು ಇವತ್ತು ಮಾತಾಡ್ಸೋಣ. ಸರ್, ಈ ಒಂದೊಂದು ಬಹಳ ಮಹತ್ವದ ಕೃತಿ ನಮ್ಮ ಒಂದು ಸಾಹಿತ್ಯ ಮತ್ತು ಇತಿಹಾಸಕ್ಕೆ ಇದು ಬಹಳ ಪ್ರಮುಖವಾದಂತಹ ಒಂದು ಕೃತಿಯಾಗಿ ಹೊರಹೊಮ್ಮುತ್ತೆ ಅನ್ನುವಂಥ ಒಂದು ವಿಶ್ವಾಸ ಕೂಡ ಇದೆ. ಇತ್ತೀಚಿನ ದಿನಗಳಲ್ಲಿ ಸಾಹಿತ್ಯಿಕ ಕೃತಿಗಳು ಆಳವಾದ ಅಧ್ಯಯನ ಮಾಡಿ ಬರಿತಾ ಇರುವಂಥ ಕೃತಿಗಳ ಸಂಖ್ಯೆ ಕ್ಷೀಣಿಸ್ತಾ ಇರೋ ಈ ಸಂದರ್ಭದಲ್ಲಿ ಇದೊಂದು ಬಹಳ ಪ್ರಮುಖವಾದ ಕೃತಿ ಬರೆದಿದ್ದಾರೆ. ಏನು ಅನಿಸುತ್ತೆ ಸರ್ ನಿಮಗೆ? ಎಲ್ಲರಿಗೂ ನಮಸ್ಕಾರ. ತುಂಬ ಸಂತೋಷ ಅನಿಸ್ತದೆ, ಯಾಕೆಂದರೆ ನನ್ನ ಮಗನೇ ಬರೆದಿದ್ದಾನೆ. ಅವನು ಚಿಕ್ಕವನಿಂದ ಅವನಿಗೆ ಹಿಸ್ಟ್ರಿ ಮೇಲೆ ತುಂಬ ಆಸಕ್ತಿ. ಅವನು ಮುಂಚೆ ಯುರೋಪಿಯನ್ ಹಿಸ್ಟ್ರಿ ಬಗ್ಗೆ ಜಾಸ್ತಿ ಓದ್ತಾ ಇದ್ದ. ಸೊ ಅವನು ಅಂಡರ್ ಗ್ರ್ಯಾಜುಯೇಷನ್ ಮಾಡಿದ್ದು ಡರಮ್ನಲ್ಲಿ, UK. ಸೊ ಆವಾಗ ಇಂಡಿಯನ್ ಹಿಸ್ಟ್ರಿ ಎಲ್ಲ ಓದಿದ. ಮೆಲ್ಲಕ್ಕೆ ಈಗ ನಮ್ಮ ಹಿಸ್ಟ್ರಿ ಬಗ್ಗೆ ತುಂಬ ಆಸಕ್ತಿ ಇದೆ ಅವನಿಗೆ. ಇದ್ರ ಬಗ್ಗೆ ವಿಜಯನಗರ ಬಗ್ಗೆನೂ ಬರಿಬೇಕಂತಿದೆ. ಹಿಸ್ಟ್ರಿ ಅಂದರೆ ಈಗ ನಾವು ಹಿಸ್ಟ್ರಿ ಓದಿದಾಗ ಅದು ಅಷ್ಟು ಇಂಟ್ರೆಸ್ಟ್ ಇರಲ್ಲ. ಅದಕ್ಕೆ ಅವನು ಒಂದು ಕಥೆ ರೂಪದಲ್ಲಿ ಬರೆದಿದ್ದಾನೆ. ಇದು ನಮ್ಮ ವಿಜಯನಗರ ಹಿಸ್ಟ್ರಿನೇ ಬರೆದಿದ್ದಾನೆ. ಯಾಕಂದರೆ ಈಗ ರಾಬರ್ಟ್ ಸುವೆಲ್ ಆಗಲಿ ಬೇರೆಯವರು ಅಷ್ಟು ಡೀಟೇಲ್ ಆಗಿ ಏನು ಬರೆದಿಲ್ಲ. ಮತ್ತು ಅವರು ನೋಡೋ ದೃಷ್ಟಿಕೋನ ಬೇರೆದಿರುತ್ತೆ. ಇದು ನಮ್ಮ ಇತಿಹಾಸ, ನಮ್ಮ ಸಂಸ್ಕೃತಿ, ನಮ್ಮ ದೇಶ. ಅದಕ್ಕೆ ನಮಗೆ ಅದ್ರ ಬಗ್ಗೆ ಹೆಮ್ಮೆ ಇರಬೇಕಂತೇಳಿ ಅವನ ಪಾಯಿಂಟ್ ಆಫ್ ವ್ಯೂ ಇಂದ ಬರೆದಿದ್ದಾನೆ ಇದನ್ನೆಲ್ಲ. ಅಂದರೆ ಇದಕ್ಕೆ ಒಂದು ಬೇರೆ ಭಾಷೆಗಳಲ್ಲೂ ಕೂಡ ಇದನ್ನ ತರ್ಜುಮೆ ಮಾಡಿ ನಾವು ಇದನ್ನ ಕನ್ನಡ ಮತ್ತು ತೆಲುಗು ಇವೆರಡು ಭಾಷೆಯಲ್ಲಿ ಮಾಡಬೇಕಂತಿದೆ. ಆದರೆ ಈ ಪುಸ್ತಕ ಈಗ ಇಟ್ಸ್ ಅ ಟ್ರಿಲಜಿ, ಅಂದರೆ 3 ಪುಸ್ತಕ ಬರಿತಾ ಇದ್ದಾನೆ. ಈಗ 2ನೇದು ಬರೆಯೋದು ಶುರು ಮಾಡಿದ್ದಾನೆ. ಆದರೆ ಈಗ ನೆಕ್ಸ್ಟ್ ಮಂತ್ ಅವನು ಮತ್ತೆ ಲಂಡನ್ಗೆ ಹೋಗ್ತಾ ಇದ್ದಾನೆ ಮಾಸ್ಟರ್ಸ್ ಮಾಡಲಿಕ್ಕೆ. ಸೊ 3 ಸಂಚಿಕೆಗಳು ಬರ್ತಾ ಇದೆ. ಹೌದೌದು, ಇತಿಹಾಸದ ಒಂದು ಪರಂಪರೆಯನ್ನು ಬಿಂಬಿಸುವಂತಹ 3 ಸಂಚಿಕೆಗಳು ಬರ್ತಾ ಇದೆ ಅಂತ. ಹೌದು. ಆ ನಂತರ ಎಲ್ಲ ಭಾಷೆಗಳಿಗೂ ತರ್ಜುಮೆ ಮಾಡಿಸುವಂತ ಅಲ್ಲ, ಅದು ನೋಡಬೇಕು. ಈಗ ಇದಂತೂ ನಾವು ಶುರು ಮಾಡ್ಬೋದು. ಆದರೆ ಬರೇ ವಿಜಯನಗರ ಒಂದೇ ಅಲ್ಲ, ಇಡೀ ಕರ್ನಾಟಕ ಯಾರು ರಾಜರು ಆಳಿದ್ರು ಅದ್ರ ಬಗ್ಗೆ ಎಲ್ಲ ಸಂಕ್ಷಿಪ್ತವಾಗಿ, ಅಂದರೆ ಹುಡುಗರಿಗೆ ಗೊತ್ತಾಗಬೇಕು ನಮ್ಮ ಇತಿಹಾಸ ಏನಿತ್ತಂತ. ಅದು ಗೊತ್ತಿಲ್ಲ ಅಂದರೆ ಮತ್ತೆ ನಾವು ಅದೇ ಮಿಸ್ಟೇಕ್ ಮತ್ತೆ ಮಾಡ್ತೀವಿ. ಅದಕ್ಕೆ ನಮ್ಮ ಇತಿಹಾಸದ ಬಗ್ಗೆ ನಾವು ಕಲ್ತ್ಕೊಂಡು ನಮಗೆ ಹೆಮ್ಮೆ ಇರಬೇಕು, ನಮ್ಮ ಪೂರ್ವಿಕರು ಯಾವ ಥರ ಆಳಿದ್ರು ಅಂತ. ಸರ್, ಈಗ ಇದಕ್ಕೆ ಒಂದು ದೃಶ್ಯ ಸ್ವರೂಪ ಕೊಡುವಂಥದ್ದು ಏನಾದರೂ ಪ್ರಯತ್ನ ಮಾಡ್ತಾ ಇದ್ರೆ, ಅಂದರೆ ಚಲನಚಿತ್ರ ತೆಗೆಯುವಂಥದ್ದು ಅಥವಾ ಬೇರೆ ಬೇರೆ ಈ ಥರದ್ದೆಲ್ಲ OTT ಪ್ಲಾಟ್ಫಾರ್ಮ್ ಈ ಥರದ್ದೆಲ್ಲ ತುಂಬ ಇರೋದ್ರಿಂದ ಇದಕ್ಕೇನಾದರೂ ನಾವು ಇನ್ನೂ ಏನು ಯೋಚನೆ ಮಾಡಿಲ್ಲ. ಬರೀಲಿ, ಈಗ ಇದು ಫಸ್ಟ್ ಬುಕ್ ಇದೆ, ಆಮೇಲೆ ನೋಡೋಣ. ಏನಾದರೂ ಯಾರಾದರೂ ಬಂದ್ರಂದರೆ ನಾವು ಅದರ ಬಗ್ಗೆ ಯೋಚನೆ ಮಾಡ್ಬೋದು. ಸರ್, ಹಂಪಿ ಅಂತಂದರೆ ನಮ್ಮ ಒಂದು ಎಲ್ಲರಲ್ಲೂ ಕೂಡ ಒಂದು ನವಿರೇಳಿಸುವಂಥ ಒಂದು ಪ್ರದೇಶ ಅದು. ಅಲ್ಲಿನ ಒಂದು ಭವ್ಯ ಇತಿಹಾಸ, ಅಲ್ಲಿನ ಒಂದು ಭವ್ಯ ಪರಂಪರೆ, ನಮ್ಮ ಇತಿಹಾಸದ ನಮ್ಮ ಪಾರಂಪರಿಕ ನಿಧಿ ಅದು. ಅಂತಹ ನಿಧಿ ಈಗ ಸಾಕಷ್ಟು ತಾಣಗಳು ಈಗ ಸುಮ್ಮನೆ ಇದಾವೆ ಅಂತ ಅನ್ನುವಂಥದ್ದು. ಅದಕ್ಕೊಂದು ದೈವಿಕ ಸ್ವರೂಪ ಕೊಡಬೇಕು, ಅಲ್ಲಿ ನಿತ್ಯ ಪೂಜೆ ನಡಿಬೇಕು ಅನ್ನೋಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ ನೀವು ಅಂತ ಕೇಳ್ಪಟ್ಟೆ. ಆ ಬಗ್ಗೆ ಏನು ಕಾಂಕ್ರೀಟಾಗಿ ಏನೇನು ಏನೇನು ಹೆಜ್ಜೆಗಳನ್ನು ಇಟ್ಟಿದ್ದೀರಾ, ಯಾವ್ಯಾವ ಒಂದು ಪ್ರದೇಶಗಳಲ್ಲಿ ಪೂಜೆ ನಡಿಬೇಕು ಅಂತ ನೀವು ಬಯಸ್ತೀರಾ? ಈಗ ನೋಡಿ, ವಿಜಯನಗರ ರಾಜರು ಹರಿಹರ ಬುಕ್ಕ ಯಾವಾಗ ವಿಜಯನಗರ ಸ್ಥಾಪನೆ ಆಯಿತು ಆವಾಗ ಅವರು ಈಗ ಶ್ರೀರಂಗಂ ಇರಲಿ, ಮಧುರೈ ಇರಲಿ, ಇವೆಲ್ಲ ಗುಡಿಗಳು ಎಲ್ಲ ಆ ಸಲ್ತನತ್ ಇದನ್ನೆಲ್ಲ ನಾಶ ಮಾಡಿದರು. ಸೊ ಅವರು ಮೊದಲನೇದು ಮತ್ತೆ ಎಲ್ಲ ಕಡೆ ನಿತ್ಯ ಪೂಜೆ ಶುರು ಮಾಡಿದರು. ಗುಡಿಯಲ್ಲಿ ಪೂಜೆಗಳು ಆದರೆ ಅದರ ಎಲ್ಲರಿಗೆ ಒಳ್ಳೆಯದು. ಸೊ ನನ್ನ ಮನಸ್ಸಿನಲ್ಲೂ ಅದೇ ಇದೆ ಒಂದು ಭಾವನೆ. ನಾನೊಂದು ಸಂಕಲ್ಪನೂ ತಗೊಂಡಿನಿ, ಹಂಪಿಯ ಎಲ್ಲ ಗುಡಿಗಳಲ್ಲಿ ಮತ್ತೆ ನಿತ್ಯ ಪೂಜೆ ಆಗಬೇಕು ಅಂತ. ಈಗ ಬರೇ ವಿರೂಪಾಕ್ಷ ಮತ್ತು ಇದು ಯಂತ್ರೋದ್ಧಾರ ಹನುಮಾನು ಮತ್ತು ಪಕ್ಕದಲ್ಲಿ 1-2 ಗುಡಿಗಳಲ್ಲಿ ಪೂಜೆ ಆಗುತ್ತೆ. ಅದು ಬಿಟ್ಟರೆ ಎಲ್ಲೂ ಪೂಜೆ ಆಗಲ್ಲ. ಪೂಜೆ ಅದು ನಮ್ಮ ಸಂಸ್ಕೃತಿ, ನಾವು ಅದನ್ನು ಕಾಪಾಡಬೇಕು, ಮುಂದಿನ ಪೀಳಿಗೆಗೆ ನಾವು ಕೊಡಬೇಕು. ಯಾಕಂದರೆ ಈಗ ನಾವು ಪೂಜೆ ಏನು ಮಾಡಿಲ್ಲ ಅಂದರೆ ಬರೇ ಜನ ಅಲ್ಲಿ ಬಂದು ಫೋಟೋ ತಕ್ಕೊಂಡು ಇನ್ಸ್ಟಾನಲ್ಲಿ ಒಂದು ಪೋಸ್ಟ್ ಮಾಡ್ತಾರೆ, ಅದು ಬಿಟ್ಟು ಬೇರೆ ಏನೂ ಇಲ್ಲ.
ಸೊ ಅದ್ರ ಬಗ್ಗೆ ನಮ್ಮ ಫ್ಯೂಚರ್ ಜನ್ರೇಷನ್ಗೆ ಗೊತ್ತಾಗಬೇಕು. ಸೊ ನಾವು ಈಗ ಏನೇ ಮಾಡಿದ್ರೂ ಕರೆಕ್ಟಾಗಿ ಧರ್ಮದ ದಾರಿಯಲ್ಲಿ ನಮ್ಮ ವೇದ ನಮ್ಮ ಧರ್ಮ ಏನು ಹೇಳುತ್ತೆ ಅದ್ರ ಪ್ರಕಾರನೇ ಮಾಡಬೇಕು, ಹೊಸದೇನು ಮಾಡೋಕ್ಕೆ ಹೋಗಬಾರ್ದು. ಸೊ ನಾನು ಈಗ ಸ್ಥಪತಿಗಳಿದ್ದಾರೆ, ಅವ್ರನ್ನ ಕರೆಸಿ ಮತ್ತು ಯಾವ ಥರ ಮಾಡಬೇಕು ಇದ್ರದ್ದು ಎಲ್ಲ ಕೇಳ್ಕೊಂಡಿನಿ. ಒಂದೇ ಒಂದು ಏನಂದರೆ ಈಗ ಇವೆಲ್ಲ ASI ಅಂಡರ್ ASI ಬರುತ್ತೆ. ಸೊ ಈಗ ಗೌರ್ಮೆಂಟ್ ಹತ್ರ ನಾವು ಪರ್ಮಿಷನ್ ಕೇಳ್ತಾ ಇದ್ದೀವಿ, ನಮಗೆ ಒಂದು ಗುಡಿ ಕೊಡ್ರಿ. ಈಗ ಹಜಾರಾರಾಮ ದೇವಸ್ಥಾನನೇ ಅದು ಆಲ್ಮೋಸ್ಟ್ 90% ಇಂಟ್ಯಾಕ್ಟ್ ಇದೆ. ಬರೀ ಗರ್ಭಗೃಹನಲ್ಲಿ ಮೂರ್ತಿ ಸ್ಥಾಪನೆ ಮಾಡಿ ನಿತ್ಯ ಪೂಜೆ ಶುರು ಮಾಡಬೇಕು. ಸೊ ನಾನು ಫಂಡ್ಸ್ ಏನು ಕೇಳ್ತಾ ಇಲ್ಲ ಗೌರ್ಮೆಂಟ್ ಹತ್ರ, ನನಗೆ ಬರೀ ಪರ್ಮಿಷನ್ ಕೊಡಿ. ತಾವೆಲ್ಲರೂ ಇರಲಿ, ASI ಇರಲಿ, ಎಲ್ಲರೂ ಸೇರಿ ನಾವು ಇದನ್ನ ಮಾಡೋಣ. ಒಂದು ದೇವಸ್ಥಾನ ಮಾಡಿ ಅದರದ್ದು ಪರಿಣಾಮ ಏನಾಗುತ್ತೆ ನೋಡೋಣ. ಅದಾದಮೇಲೆ ಬೇರೆ ದೇವಸ್ಥಾನಗಳನ್ನು ಮಾಡಬಹುದು. ನಿಮ್ಮ ಸಂಕಲ್ಪ ಈಡೇರಲಿ ಅಂತ ನಾವು ಕೂಡ ಆಶಿಸ್ತೇವೆ ಸರ್. ತುಂಬ ಧನ್ಯವಾದಗಳು ಸರ್, ನೀವು ನಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು ರೀ, ನಮಸ್ಕಾರ. ಇದು 19ನೇ ಕೃಷ್ಣದೇವರಾಯ ಅವರ ಒಂದು ಅನಿಸಿಕೆಗಳು, ಮನದಾಳದ ಮಾತುಗಳು. ನಮ್ಮ ಭವ್ಯ ಪರಂಪರೆಯನ್ನು ಉಳಿಸುವ ಈ ಮಹತ್ವದ ಕೃತಿ ಒಂದು ನಿಧಿಯಾಗಿ ಭವಿಷ್ಯದಲ್ಲಿ ಅದೊಂದು ನಿಧಿಯಾಗಿ ಮಾರ್ಪಡಲಿದೆ. ಇಂತಹ ಇನ್ನೂ 2 ಕೃತಿಗಳು ಹೊರಬರ್ತಾ ಇದೆ. ನಮ್ಮ ಯುವ ಸಮೂಹ ಈ ಕೃತಿಯನ್ನು ಕೊಂಡು ಓದಿ ನಮ್ಮ ಇತಿಹಾಸ ಪರಂಪರೆಯನ್ನು ಎತ್ತಿಡಿಬೇಕು ಅಂತ ನಾವು ಕೂಡ ಆಶಿಸ್ತೀವಿ. ಧನ್ಯವಾದಗಳು.